ಆಲ್ರೆಡಿ ತಮ್ಮನೇಲಲ್ಲಿ ಕಂಡಿರ್ತೀರಿ ಎಂತ ಅಂಥೇಳಿ. ಹೌದು, ನಾನಿವತ್ತೊಂದು ನಮ್ಮ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಅದೇ ಕಮಲಶಿಲೆ. ಮೊದಲೆಲ್ಲ ದೇವಸ್ಥಾನ ತಿರುಗ್ತಿರ್ಲಿಲ್ಲ ಊರಲ್ಲಿದ್ದಲ್ಲಿ, ಬಟ್ ಈಗ ಊರು ಬಿಟ್ಟಾದಮೇಲೆ ಊರಿಗೆ ಬಂದಲ್ಲಿ ದೇವಸ್ಥಾನ ತಿರುಗೋದೇ ಒಂದು ಖುಷಿ. ಸೊ ಒಂದು ಅದ್ಭುತ ಅಂದರೆ ಪರಮಾದ್ಭುತ ದೇವಸ್ಥಾನ. ಆ ವ್ಯೂನ ಕಂಡ್ರೆ ನಿಮ್ಗೆ ಗೊತ್ತಾಗ್ತು, ಅದೇ ನಮ್ಮ ಕಮಲಶಿಲೆಯ ಬ್ರಾಹ್ಮಿ ದುರ್ಗಿ ದೇವಸ್ಥಾನ. ಜಾಸ್ತಿ ಅಂತ ಹೇಳಿತಿಲ್ಲ, ಕಾಂಬಾಯಿ ದೇವಸ್ಥಾನದ ಹಿಸ್ಟ್ರಿ ಅಂತ ಇತ್ತು ಅಂತ ಹೇಳಿ. ಕಮಲಶಿಲೆ ಬ್ರಾಹ್ಮಿ ದುರ್ಗಿಯ ಸನ್ನಿಧಾನ, ಹಲವು ದೈವಿ ಶಕ್ತಿಗಳ ಆಗಾರ. ಈ ದೇಗುಲಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆ ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ನಮಗೆ ಸಿಗುತ್ತಾಯ್ತಾ. ಪರಶಿವನ ಆಸ್ಥಾನದಲ್ಲಿ ಪಿಂಗಳೆ ಎಂಬ ದೈವನರ್ತಕಿ ಇದ್ಲಂತೆ. ತನ್ನ ರೂಪ, ಮದದಿಂದ, ಅಹಂಕಾರದಿಂದ ಮತ್ತಿದಳಾಗಿದ್ಲು. ಇನ್ಮುಂದೆ ಇಲ್ಲಿ ನಾನು ನರ್ತನ ಮಾಡುವುದಿಲ್ಲ ಅಂತ ಹೇಳಿದ್ಲಂತೆ. ಇವಳ ಅಹಂಕಾರ ಕಂಡು ಜಗನ್ಮಾತೆ ಪಾರ್ವತಿ ದೇವಿ, ನೀನು ಕುರೂಪಿ ಕುಬ್ಜೆ ಆಗು ಅಂತ ಶಾಪವನ್ನು ಇಟ್ಲಂತೆ. ದ್ವಾರಕೆಯಲ್ಲಿದ್ದ ಶ್ರೀಕೃಷ್ಣ ಪರಮಾತ್ಮನ ಆಲಿಂಗನದಿಂದ ಕುಬ್ಜೆಯ ಸ್ವರೂಪ ದೂರ ಆಗಿ ಸುಪಾರ್ಶ್ವ ಗುಹೆಯಿಂದ ಹೊರಟು ನದಿಯಾಗಿ ಹರಿದ್ಲು ಅಂತ ಪುರಾಣ ಹೇಳುತ್ತೆ. ನಿಮ್ಮ ದೇವಸ್ಥಾನ ಎಂಟ್ರಾತಿದ್ರೆ ಅಲ್ಲಿ ಸೈಡಲ್ಲೇ ನಿಮ್ಗೆ ಇರುತ್ತಾಯ್ತಾ. ಮತ್ತು ಮಳೆಗಾಲದಲ್ಲಿ ಆ ನೀರು ದೇವರ ಮೂರ್ತಿ ತನಕ ಹೋಗುತ್ತೆ. ಅಂದರೆ ಅದು ಆ ಥರ ಆಗಲೇಬೇಕಂತೆ. ತಾಯಿಗೆ ಅಭಿಷೇಕ, ನೀರಿನ ಅಭಿಷೇಕ ಆಗೋದಂತ ಹೇಳ್ತಾರೆ. ಆ ನೀರಲ್ಲಿ ಯಾರು ನೀರು ಹರಿದು ಬಂದಿರ್ತಲ್ಲ, ಅದರಲ್ಲಿ ಯಾರು ಆ ನೀರಲ್ಲಿ ಮುಳುಗಿ ಹೇಳ್ತಾರೆ, ಅವರು ಪವಿತ್ರರಾಗ್ತಾರೆ ಅಂತ ಕೂಡ ಹೇಳ್ತಾರೆ. ನರುಳ ರಾಕ್ಷಸರನ್ನು ವಧಿಸಲಿಕ್ಕೆ ಪಾತಾಳದಿಂದ ಬ್ರಹ್ಮಶಿಲೆಯ ರೂಪದಲ್ಲಿ ಉದ್ಭವವಾದ ದೇವಿಯನ್ನೇ ಬ್ರಾಹ್ಮಿ ಶಕ್ತಿ ಅಂತ ಕರೀತಾರೆ. ಇದು ಪಾರ್ವತಿಯ ಇನ್ನೊಂದು ರೂಪ ಆಗಿರುತ್ತೆ. ವೀರಭದ್ರ ಸೇರಿದಂತೆ ನಾಗ, ವಿಷ್ಣು, ಗಣಪ ಹೀಗೆ ಸರ್ವ ದೇವತೆಗಳ ಸಂಗಮ ಇಲ್ಲಿದೆ. ನಿಮ್ದು ನೋಡ್ತಿರ್ಬೋದು ನೋಡಿ, ದೇವಸ್ಥಾನ ಸುತ್ತ ನಿಮಗೆ ಎಲ್ಲ ದೇವರುಗಳು ಸಿಗುತ್ತೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಮತ್ತು ಅಲ್ಲಿ ನಾಗ ಇದೆಯಲ್ಲ, ಅಲ್ಲಿ ಹುತ್ತ ತುಂಬ ಅಂದರೆ ತುಂಬ ಬೆಳೆದಿದೆ, ನೋಡಲಿಕ್ಕೆ ಒಂಥರ ಭಯ ಆಗುತ್ತೆ. ಇದು ದೇವಸ್ಥಾನದ ಹಿಸ್ಟ್ರಿ ಆಗಿರುತ್ತೆ. ನನಗೆ ತುಂಬ ಖುಷಿ ಆಯ್ತು. ನಾನೊಂದು ಅಂಥ ಒಳ್ಳೆ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಇಂಥ ದೇವಸ್ಥಾನಗಳನ್ನೆಲ್ಲ ಕಂಡಾಗ ಪ್ರೌಡ್ ಫೀಲ್ ಆಯ್ತು. ಎಷ್ಟು ಸ್ಪೆಷಲಿ ಸೌತ್ ಕೇಂದ್ರ ಬಂದು ಫೇಮಸ್ ದೇವಸ್ಥಾನ ಅಂತ ಅನ್ಸುತ್ತೆ. ಎಲ್ಲ ಹೇಳಿದ್ರೆ ಸೀ ಫುಡ್ ಅಂಥೇಳಿ, ಬಟ್ ಸೀ ಫುಡ್ ಹೌದು, ಬಟ್ ದೇವಸ್ಥಾನಗಳು ಹಾಗೆ ಎಷ್ಟು ಅದ್ಭುತವಾದ ದೇವಸ್ಥಾನ ಐತೆ. ಎಲ್ಲ ದೇವಸ್ಥಾನವೂ ಒಂದು ಇತಿಹಾಸ ಇದೆ. ಅದಕ್ಕೋಸ್ಕರ ಯಾರು ಸುಮ್ಮನೆ ಕಟ್ಟಿರುವಂಥದ್ದಲ್ಲ, ಹಳೆಯ ಕಾಲದಿಂದನೂ ದೊಡ್ಡ ಇತಿಹಾಸನೇ ಇದೆ. ಸೊ ಅದ್ಭುತ ದೇವಸ್ಥಾನಗಳು. ಅದೊಂದೇ ವಿಷಯ ಅಂತಲ್ಲ, ಕಮಲಶಿಲೆಯಲ್ಲಿ ಊಟ ಕೂಡ ಅದ್ಭುತ. ಭೇದ ಭಾವ ಇಲ್ಲದೆ ಎಲ್ಲ ಪಂಥಿಗಳಲ್ಲೂ ಸೇಮ್ ಆಹಾರನ ಬಳಸ್ತಾರೆ. ಮತ್ತು ಬಳಸುವ ರೀತಿ ಕೂಡ ಅದ್ಭುತ. ತೆಗೆದು ಬಿಸಾಕೋದು ಆ ಥರ ಎಂತ ಇಲ್ಲ. ನಿಮಗೆ ಒಂದು ಊಟ ತಿಂದಾಗ ನೀವು ದೇವಸ್ಥಾನ ಊಟ ಮಾಡ್ತಿದ್ರು ಇಲ್ಲ ಯಾವುದಾದ್ರು ಮನೆ ಫಂಕ್ಷನ್ ಊಟ ಮಾಡ್ತಿದ್ರು ಅಂತ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟಪ್ಪ ವೆರೈಟಿ ಕೂಡ ಇರುತ್ತೆ. ಅದೊಂದೇ ಅಲ್ಲ, ಒಂದು ದೇವಸ್ಥಾನಕ್ಕೆ ಬಂದು ಎಷ್ಟು ದೇವರುಗಳನ್ನು ನೀವು ಕಾಣ್ಲಿಕ್ಕಲ್ಲ. ಮತ್ತು ನವಗ್ರಹ ಕೂಡ ಉಂಟು. ಹಾಗೆ ಅಲ್ಲಿ ಹೋಮ ಹವನೆಲ್ಲ ಮಾಡೋಕ್ಕೆ ಹೋಮಕುಂಡ ಯಾಗ ಉಂಟಲ್ಲ, ಅದೆಲ್ಲ ಉಂಟಲ್ಲಿ. ದೇವಸ್ಥಾನ ಎಲ್ಲ ದೇವಸ್ಥಾನಗಳಲ್ಲಿ ಇರುತ್ತೆ. ಅದ್ಭುತ ಅಂತ ಅನ್ಸೋದೇ ಒಂದು ದೇವ್ರನ್ನ ಕಾಂಬತ್ತಾ, ಬಟ್ ಎಷ್ಟು ದೇವ್ರುಗಳನ್ನು ನಾವು ಕಾಣ್ಲಿಕ್ಕಲ್ಲ. ಅಲ್ಲಿನ ಪ್ರಸಾದ ಲಡ್ಡು ಕೂಡ ತುಂಬ ಲಾಯ್ಕಿರುತ್ತೆ. ಸೊ ನಾವೆಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಯ್ಕಿತ್ತು. ನನ್ನ ಮಗಳು ತುಂಬ ಗಲಾಟೆ ಮಾಡ್ತಿದ್ಲು ಅಂಥೇಳಿ ಅವಳನ್ನು ಸ್ವಲ್ಪ ಆಟ ಆಡಿಸ್ತಿದ್ದೆ. ಮಧ್ಯರಾದಮೇಲೆ ನಾವೆಷ್ಟು ಚೇಂಜ್ ಆಗಿಬಿಡುತ್ತೆ ಅಂತ ನನಗೆ ಈ ವಿಡಿಯೋ ಕಂಡಲ್ಲೆಲ್ಲ ಅನಿಸುತ್ತೆ. ನಾನು ತುಂಬ ಬಾಡಿ ಬಗ್ಗೆ ಎಲ್ಲ ಥಿಂಕ್ ಮಾಡುವಂಥ ವ್ಯಕ್ತಿ. ಹಾಗೆ ಸ್ಕಿನ್ ಕೇರ್, ಹೇರ್ ಕೇರ್, ಡ್ರೆಸ್ ಈ ಥರನೇ ಹಾಕಬೇಕು ಅಂತ. ಬಟ್ ನಾನು ಒಂದು ತಾಯಿ ಆದಮೇಲೆ ಎಲ್ಲವನ್ನು ಮರೆತುಬಿಟ್ಟೆ. ಮಗಳು ಒಂದು ನಗಾಡ್ತಾಳಂದರೆ ನಾನು ಅವಳಿಗೋಸ್ಕರ ಎಂಥ ಬೇಕಾದರೂ ಮಾಡಲಿಕ್ಕೆ ರೆಡಿ. ನಾನಂತಲ್ಲ, ಜಗತ್ತಿನ ಪ್ರತಿಯೊಂದು ತಾಯಿ ಕೂಡ ಹೀಗೆ ಇರ್ತಾರೆ. ಸೊ ನಾನು ಪ್ರತಿಯೊಂದು ತಾಯಿಗೂ ಸೆಲ್ಯೂಟ್ ಮಾಡ್ತೆ. ಸಣ್ಣ ವಿಷಯ ಅಲ್ಲ, ನಮ್ಮದೆಲ್ಲ ವಿಷಯಗಳನ್ನು ಸ್ಯಾಕ್ರಿಫೈಸ್ ಮಾಡಿ, ಸ್ಪೆಷಲಿ ಹೆಣ್ಮಕ್ಳು ಸ್ವಲ್ಪ ಬಾಡಿ ಕನ್ಸರ್ನ್ ಆಗಿರ್ತಾರೆ, ಅದನ್ನು ನಾವು ಸ್ಯಾಕ್ರಿಫೈಸ್ ಮಾಡಿ ಮಗುಗೋಸ್ಕರ ಬದುಕತ್ತಂದರೆ ಗ್ರೇಟ್ ಅಂತ ನಂಗೆ ಅನ್ಸುತ್ತೆ. ನನ್ನ ಮಗಳು ನಕ್ಕಾಗ ನನಗಾಗುವಂಥ ಖುಷಿ ಇತ್ತಲ್ಲ, ಲೈಕ್ ಏನೋ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡ್ದಲ್ಲ ಆತಲ್ಲ, ಹ್ಯಾಪಿನೆಸ್ ಆ ಥರ. ಹಾಗೆ ನಾವು ದೇವಸ್ಥಾನ ದರ್ಶನ ಆಯ್ತೆಲ್ಲ ಆದಮೇಲೆ ಇನ್ನು ಊಟ ಬಿಡೋಕತ್ತ. ಅದ್ಭುತ ಊಟ, ದೇವ್ರ ಪ್ರಸಾದನು. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಊಟಕ್ಕೆ ಹೊರಡ್ತು. ಅಲ್ಲೆಲ್ಲ ಎಲ್ಲ ಬದಿಯಲ್ಲೂ ದನ. ಎಷ್ಟು ದನಗಳಿದ್ದು ಅಂದರೆ ಗುಡ್ಡಗಳು. ಅವು ಪಾಪ ನಾವೇನೋ ತಿಂಬಕ್ಕೆ ಕೊಡ್ತಂದು ನಮ್ಮ ಮೈ ಮೇಲೆ ಬತ್ತು ಕಾಣಿ. ಊಟ ಅಂದರೆ ಊಟ ಅದ್ಭುತ. ಫುಲ್ ತೆಕ್ಕಂಗೆ ಕಾಯಲಿಲ್ಲ. ಪ್ರಸಾದ ಆ ಟೈಮಲ್ಲೆಲ್ಲ ಜಾಸ್ತಿ ರೆಕಾರ್ಡ್ ಮಾಡೋದು ಬೇಡ, ಹೊಟ್ಟೆ ತುಂಬ ತಿನ್ಬ ಅಂಥೇಳಿ
ಫೈನಲಿ ಅದ್ಭುತ ಊಟ. ಹಾಗೆ ಎಲ್ಲ ಆದಮೇಲೆ ದೇವಸ್ಥಾನದ ಹೊರಗೆ ಬಂದು ಹೊರಗೆಲ್ಲ ಕಾಂತ ಕೂತ್ಕೊಂತು. ಪಾಪ ಗುಡ್ಡಗಳಿಗೆ ದೇವಸ್ಥಾನದಿಂದ ಸಿಗುತ್ತೆ ಫುಡ್, ಸ್ಟಿಲ್ ಟೂರಿಸ್ಟ್ ಪ್ಲೇಸ್ ಆಯ್ಪು ಕಾರಣ ಅವು ಎಲ್ಲ ಜನರ ಹತ್ರ ಹೋತು ಎಂಥವ್ರು ಕೊಡ್ತಾರಂತೇಳಿ ನಾವು ಹೆದರ್ಕೊಂಡು ಓಡಿ ಹೋತು. ಯಾರೇ ಟೂರಿಸ್ಟ್ ನೀವು ದೇವಸ್ಥಾನ ಪ್ಲ್ಯಾನ್ ಮಾಡ್ತಿದ್ದೆ, ಕಮಲಶಿಲೆ ಒಂದು ದೇವಸ್ಥಾನ ಹೋಗಿ, ಅದ್ಭುತವಾದ ದೇವಸ್ಥಾನ. ಮತ್ತು ದೇವಸ್ಥಾನ ನೋಡಿ ಆದಮೇಲೆ ಗುಹೆ ನೋಡದೇ ಇದ್ರೆ ಆಗುತ್ತಾ. ಸೊ ನಾವು ನೆಕ್ಸ್ಟ್ ಇಲ್ಲಿಂದ ಹೋದೆ ಗುಹೆಗೆ. ಅದು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬತ್ತು, ದಯವಿಟ್ಟು ಮಿಸ್ ಮಾಡಬೇಡಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇತ್ತು. ಅಲ್ಲಿನ ಒಬ್ಬ ವ್ಯಕ್ತಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಹೇಳಿದರು. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಾಣಿ, ನ್ಯೂ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.